ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು 3 ಟಿಪ್ಸ್ ಜೊತೆ ನಾವು ಇಡ್ಲಿ ಹಿಟ್ಟನ್ನು ಹೇಗೆ ಡಬಲ್ ಮಾಡೋದು ಅಂತೇಳಿ ಕ್ವಿಕ್ಕಾಗಿ ತೋರಿಸ್ತೀನಿ ರೀ ನಿಮ್ಗೆ. ಇದಕ್ಕೇನು ಜಾಸ್ತಿ ಸಮಯನೇ ಹಿಡಿಯೋದಿಲ್ಲ. ಕೇವಲ ಒಂದು ಗಂಟೆ ಒಳಗೆ ನೋಡಿರಿ ನಾವು ಎಷ್ಟು ಚೆನ್ನಾಗಿ ಉಬ್ಬೈತೆ ಅಂತೇಳಿ ಹಿಟ್ಟು ತೋರಿಸ್ತೀನಿ ನಾನು ನಿಮ್ಗೆ. ಇದಕ್ಕೆ 3 ವೆರಿ ಇಂಪಾರ್ಟೆಂಟ್ ಟಿಪ್ಸ್ ಫಾಲೋ ಮಾಡ್ಬೇಕು ನೀವು. ನೋಡ್ತಿರ್ಬೋದು ಎಷ್ಟು ಸ್ಪಾಂಜಿಯಾಗಿ ಎಷ್ಟು ಚೆನ್ನಾಗಿ ಬಂದೈತೆ ಅಂತೇಳಿ. ಇದರಿಂದ ಮಾಡಿರೋ ಇಡ್ಲಿ ಕೂಡ ಹೆಂಗೆ ಬಂದದಂತ ತೋರಿಸ್ತೀನಿ ನಾನು ನಿಮ್ಗೆ. ಇಡ್ಲಿ ಮಾಡೋದೆಲ್ಲ ಪ್ರೊಸೀಜರ್ ತೋರಿಸಿಲ್ಲ ನಾನಿಲ್ಲಿ, ಬರೀ ಹಿಟ್ಟು ಒಂದೇ ತೋರಿಸೀನಿ. ಆಮೇಲೆ ಅದರಿಂದ ಹೆಂಗೆ ಇಡ್ಲಿ ಮಾಡಿಟ್ಟಿನಿ ಅನ್ನೋದು ತೋರಿಸೀನಿ. ವಿಡಿಯೋ ಲಾಂಗ್ ಆಗುತ್ತೆ ಅಂತೇಳಿ ಶಾರ್ಟ್ ಒಳಗೆ ತೋರಿಸೀನಿ ನಾನು ಅಷ್ಟೇ ನಿಮ್ಗೆ. ನೋಡ್ತಿರ್ಬೋದು ನೀವು ಇಡ್ಲಿ ಎಷ್ಟು ಸ್ಪಾಂಜಿ ಆಗ್ಯಾವ. ಆಮೇಲೆ ಅಗದಿ ಪಳ್ಳಂದ್ರೆ ಪಳ್ಳಾಗ್ಯಾವ್ರಿ. ಇದ್ರೊಳಗೆ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ ರವ ಎಷ್ಟು ಚೆನ್ನಾಗಿ ಕಾಣಕತ್ತೈತೆ ಇಡ್ಲಿ ಅಂತೇಳಿ. ಬರೀ ಇದನ್ನ ಕ್ವಿಕ್ಕಾಗಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ನಾನಿಲ್ಲೇ ಫಸ್ಟಿಗೆ 2 ಗ್ಲಾಸಷ್ಟು ರವೆ ತೊಗೊಂಡೇನಿ ರೀ, ಇಡ್ಲಿ ರವೆ. ಅದಕ್ಕೆ 1 ಗ್ಲಾಸ್ಗಿಂತ ಒಂಚೂರು ಕಡಿಮೆನ ಉದ್ದಿನಬೇಳೆ ತೊಗೊಂಡೇನಿ. ನೀವು ಎಷ್ಟು ಮೆಜರ್ಮೆಂಟ್ ಮಾಡ್ತಿರಲ್ಲ ಅಷ್ಟು ತೊಗೋರಿ. 1 ಕೆ ಜಿ ಇದಕ್ಕೆ 1 ಕೆ ಜಿ ರವೆ ಮಾಡಿದರೆ 1/2 ಕೆ ಜಿಯಷ್ಟು ಉದ್ದಿನಬೇಳೆ ತೊಗೋಬೇಕು. ಓಕೆ, ಈಗ ಇವು ಏನು 2 ಗ್ಲಾಸ್ ರವೆ ತೊಗೊಂಡಿನಲ್ಲ, ಇದೇನು ನೆನೆಸೋ ಅವಶ್ಯಕತೆಯೇ ಇಲ್ಲ ರೀ. ಆಮೇಲೆ ಇದು ಕೇವಲ 1 ಗಂಟೆ ನೆನೆದ್ರೆ ಸಾಕಷ್ಟೇ ಉದ್ದಿನಬೇಳೆ. ಈ ಟಿಪ್ಸ್ ನಿಮ್ಗೆ ಯಾರೂ ಹೇಳಿರಲ್ಲ ಅಂತ ಅಂದ್ಕೊಂಡು ನಾನು 3 ಟಿಪ್ಸ್ ಏನಂತ ಅನ್ನೋದು ಮುಂದೆ ಹೇಳ್ತಾ ಹೋಗ್ತೀನಿ. ಇದಕ್ಕೆ ನೋಡಿರಿ, ಈಗ ಒಂದು ಬಟ್ಲದಷ್ಟು ಅವಲಕ್ಕಿ ಹಾಕ್ಕೊಳಕತ್ತೀನಿ ನಾನು. ಇದು ನೆನೆಸೋ ಅವಶ್ಯಕತೆಯೇ ಇಲ್ಲ ರೀ, ಜಸ್ಟ್ ಈಗ ರುಬ್ಕೊಳ್ಳೋ ಮುಂದೆ ಹಾಕ್ಕೊಂಡೆ ನಾನು ಅಷ್ಟೇ. ಓಕೆ, ಇದನ್ನು ಒಂದು 5 ನಿಮಿಷ ತೆಗೆದಿಟ್ಬಿಡ್ತೀನಿ. ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಏನಂದ್ರೆ 1 ಸ್ಪೂನಷ್ಟು ಸಾಬುದಾನಿ ಹಾಕ್ಕೊಂಡೇನಿ ರೀ. ಅದು 10 ನಿಮಿಷ ನೆನಿಲ್ಲ ಕಡೆ. ನೋಡ್ತಿರ್ಬೋದು ನೀವು. ಈಗ ಇಡ್ಲಿ ರವೆ ಏನಿರ್ತಾವಲ್ಲ ರೀ, ಅವು ನೆನೆಸಿಡೋದೇನು ಅವಶ್ಯಕತೆ ಇಲ್ಲ. ಜಸ್ಟ್ ಹಿಂಗೆ ತೊಳ್ಕೊಂಬಿಟ್ರೆ ಸಾಕಷ್ಟೇ. ಅಂದ್ರೆ ಅದರೊಳಗಿರೋ ಹಿಟ್ಟಿನ ಅಂಶ ಎಲ್ಲ ಹೋಗ್ಬೇಕು ರೀ. ಅದು ಹಿಟ್ಟಿದ್ರೆ ಇಡ್ಲಿ ಹಂಗೆ ಜಿಗಿಟಾಗಿ ಬಂದುಬಿಡ್ತಾವೆ, ಚಲೋ ಆಗೋದಿಲ್ಲ. ಸೊ ಅದಕ್ಕೆ ಟಿಪ್ ನಂಬರ್ 1 ಏನಂತಂದ್ರೆ ಇದೆ ರೀ. ಅದು ಏನಂದ್ರೆ ಇಡ್ಲಿ ರವೆನ ನೆನೆಸ್ಬಾರ್ದು. ಈ ಟೈಪ ತೊಳೆದು ಚೆನ್ನಾಗಿ ನೀರೆಲ್ಲ ತಕ್ಕೋಬೇಕ್ರಿ. ಇದನ್ನ ನೀರು ನಾನಿಲ್ಲಿ ಫಸ್ಟಿಗೆ ಬಸದು ಆಮೇಲೆ ರವಾನ ಕೈಯಿಂದ ಒತ್ತಗೆ ಹಿಂಡಿ ನೀರೆಲ್ಲ ತೆಗೆದುಬಿಟ್ಟು ಬೇರೆ ಒಂದು ಪಾತ್ರೆಗೆ ಹಾಕೋತೀನಿ ರೀ. ಈಗ ಈ ಕಡೆ ಮಿಕ್ಸಿ ಜಾರ್ ಒಳಗೆ ನೋಡಿರಿ, ಸಾಬುದಾನಿ ಇಷ್ಟು ನೆನಿಬೇಕು ರೀ, ಮೆತ್ತಗಾಗಬೇಕು. ಈ ಟೈಪ್ ನೋಡಿರಿ, ಈ ಟೈಪ್ ನೆಂದರೆ ಸಾಕು. ನಿಮ್ಗೆ ಹಂಗೇನಾದ್ರು ಇದ್ದರೆ 1 ಸ್ಪೂನಷ್ಟು ಸಾಬುದಾನಿ ಮೊದಲೇ ನೆನೆಸಿಟ್ಬಿಡ್ರಿ. ಉದ್ದಿನಬೇಳೆ ಏನು ಹಾಕ್ತಿರಲ್ಲ ಅವಾಗೆ ಹಾಕ್ಕೊಂಬಿಡ್ರಿ ಅದನ್ನು. ಓಕೆ, ಈಗ ಇದನ್ನ ರುಬ್ಕೊಳ್ಳೋಣ್ರಿ ಹಿಟ್ಟು. ಇದು ಉದ್ದಿನಬೇಳೆ ಏನಿರ್ತದಲ್ಲ, ಇದಕ್ಕೆ ನೀರು ಜಾಸ್ತಿ ಹಾಕ್ಕೋಬಾರ್ದ್ರಿ, ಸ್ವಲ್ಪ ಹಾಕ್ಕೊಂಡು ರುಬ್ಕೋಬೇಕು. 2ನೇ ಟಿಪ್ ಏನಂದ್ರೆ, ಇದು ರುಬ್ಬು ಮುಂದೆ ಇದಕ್ಕೆ 1 ಹೆಸರಷ್ಟು ನಾನು ಬೆಳ್ಳುಳ್ಳಿ ಹಾಕ್ಕೊಳಕತ್ತೀನಿ ನೋಡಿರಿ. ಇದು ಟಿಪ್ ನಂಬರ್ 2. ಅಂದ್ರೆ ಏನಂದ್ರೆ ಇದನ್ನ ಹಾಕೋದ್ರಿಂದ ಹಿಟ್ಟು ಚೆನ್ನಾಗಿ ಫಾರ್ಮೇಟ್ ಆಗುತ್ತೆ ರೀ, ಡಬಲ್ ಆಗುತ್ತೆ. ಓಕೆ, ಈಗ ನೋಡಿರಿ, ರವೆ ಏನಿರ್ತಾವಲ್ಲ ಈ ಟೈಪ ಕೈಯಿಂದ ಒತ್ತೆಗೆ ನೀರೆಲ್ಲ ತೆಗೆದುಬಿಟ್ಟು ಬರೀ ರವೆ ಅಷ್ಟೇ ಹಾಕೋಬೇಕು ರೀ. ಓಕೆ, ನಾನು ಇದನ್ನ ಒಂದು ಕುಕ್ಕರ್ ಒಳಗೆ ಹಾಕ್ಕೊಳಕತ್ತೀನಿ ರೀ. ನೀವು 5 ಲೀಟ್ರ್ ಕುಕ್ಕರ್ ಇತ್ತು ನಮ್ಮ ಮನ್ಯಾಗ, ಅದ್ರಾಗ ಹಾಕ್ಕೊಳಕತ್ತೀನಿ. ನೀವು ಇಲ್ಲ ಅಂದರೆ ಪರವಾಗಿಲ್ಲ, ಇದ್ದರೆ ಕುಕ್ಕರ್ ಒಳಗೆ ಹಾಕೋರಿ. ಇಲ್ಲ ಅಂತಂದರೆ ಒಂದು ಸ್ಟೀಲಿನ ಡಬ್ಬ ಇರ್ತೈತಲ್ಲ, ಆ ಡಬ್ಬೆ ಒಳಗೆ ಹಾಕಿ ಕ್ಲೋಸ್ ಮಾಡಿಟ್ರೆ ಮುಗೀತು ರೀ. ಓಕೆ, ಈಗ ನೋಡಿರಿ, ಹಿಟ್ಟು ಈ ಟೈಪ್ ರುಬ್ಬಿಟ್ಕೊಂಡು ನಾನು ಅಗದಿ ಸಣ್ಣ ಆಗ್ಬೇಕು ರೀ. ಅದು ಪೇಸ್ಟ್ ಗತೆ ಅಷ್ಟು ಚೆನ್ನಾಗಿ ರುಬ್ಕೋಬೇಕು ನೀವು. ಇದಕ್ಕೆ ಎಕ್ಸ್ಟ್ರಾ ಏನೂ ನೀರು ಹಾಕಬಾರ್ದು ರೀ. ಒಟ್ಟು ಇದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿರಿ. ಓಕೆ, ಟಿಪ್ ನಂಬರ್ 3 ರೀ ಇದು. ನೀರು ಹಾಕ್ಕೊಳ್ಳೋಂಗಿಲ್ಲ ಇದಕ್ಕೇನು ಎಕ್ಸ್ಟ್ರಾ. ಇದ್ರೊಳಗೆ ಏನು ಹಾಕಿ ನೀರು ರುಬ್ಬಿರ್ತೀವಲ್ಲ, ಇಷ್ಟೇ ನೀರು ಸಾಕ್ರಿ. ನಿಮ್ಗೇನಾದರೂ ಹಂಗೆ ಭಾಳ ಗಟ್ಟಿ ಅಂತ ಅನಿಸಿದ್ರೆ ಈ ರುಬ್ಬೇನು ಇಟ್ಕೊಂಡಿರ್ತೀವಲ್ಲ ಉದ್ದಿನಬೇಳೆ, ಅದ್ರಾಗ ಒಂದು ಅರ್ಧ ಬಟ್ಲದಷ್ಟು ಅಷ್ಟೇ ನೀರು ಹಾಕಿ ಇದಕ್ಕೆ ಹಾಕ್ಕೋಬೇಕ್ರಿ. ಇದೇನು ಉದ್ದಿನಬೇಳೆ ಏನು ರುಬ್ಬಿರ್ತೀವಲ್ಲ ನಾವು, ಹಿಟ್ಟೊಳಗನ ಇವು ರವೆ ನೆನಿಬೇಕ್ರಿ ಬೆಳಗ್ಗೆ ತನಕ ಅಷ್ಟು ನೀರೊಳಗನ. ಅಂದ್ರೆ ಇಡ್ಲಿ ನಾ ಫಸ್ಟಿಗೆ ಏನು ಇಡ್ಲಿ ತೋರಿಸಿದ್ನಲ್ಲ ನಿಮ್ಗೆ, ಅಷ್ಟು ಸಾಫ್ಟಾಗಿ ಚೆನ್ನಾಗಿ ಬರ್ತಾವೆ. ಹಿಟ್ಟು ಕೂಡ ಅಷ್ಟೇ ಚೆನ್ನಾಗಿ ಫಾರ್ಮೇಟ್ ಆಗುತ್ತೆ ನೋಡಿರಿ. ಇದನ್ನ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಕೈಯಿಂದ. ಎಷ್ಟು ಚಲೋ ಮಿಕ್ಸ್ ಮಾಡ್ಕೋತಿರಲ್ಲ ಹಿಟ್ಟು, ಅಷ್ಟು ಚೆನ್ನಾಗಿ ಫಾರ್ಮೇಟ್ ಆಗುತ್ತೆ ರೀ. ಬೆಳಗ್ಗೆ ತೋರಿಸ್ತೀನಿ ನಾನು ನಿಮ್ಗೆ ಹೆಂಗಾಗುತ್ತೆ ಅಂತೇಳಿ ಹಿಟ್ಟು. ಈಗ ನೋಡಿರಿ, ಇದು ಅರ್ಧ ಕುಕ್ಕರ್ ಐತಿ ಹಿಟ್ಟು ಅಷ್ಟೇ. ಬೆಳಗ್ಗೆ ಆಗೋಷ್ಟರಲ್ಲಿ ಇದು ಫುಲ್ ಆಗಿರ್ತೈತಿ. ಹೆಂಗಂತೇಳಿ ನಾನು ನಿಮ್ಗೆ ತೋರಿಸ್ತೀನಿ, ಬೇಕಾದ್ರೆ ಮುಂಜಾನೆ ತೆಗೆದು ತೋರಿಸ್ತೀನಿ, ಅದನ್ನು ಕೂಡ ಓಪನ್ ಮಾಡಿ. ಇದುವರೆಗೂ ಈ ಟೈಪ್ ಯಾರೂ ತೋರಿಸಿಲ್ಲ ಅಂತ ಅಂದ್ಕೊಂಡೀನಿ. ತೋರಿಸಿದ್ರು ಪರವಾಗಿಲ್ಲ.
ನೀವು ಈ ಟಿಪ್ಸ್ನ ಫಾಲೋ ಮಾಡಿ ನೀವು ಮನ್ಯಾಗ ಮಾಡಿ ನೋಡಿರಿ ಹೆಂಗಾಯ್ತು ಅಂತ ನಂಗೆ ಆಮೇಲೆ ಕಮೆಂಟ್ ಮಾಡಿ ಹೇಳಿರಿ. ಈಗ ಇದನ್ನು ಕುಕ್ಕರ್ನ ಒಂದು ಲಿಡ್ ಮುಚ್ಚಿಬಿಟ್ಟು ಮೇಲೆ ಒಂದು ಟವಲ್ ಹಾಕಿ ಇದನ್ನ ಗಾಳಿ ಆಡಲಾರ್ದಂಗೆ ತೆಗ್ದಿಟ್ಟು ಬಿಡ್ಬೇಕು ರೀ. ಈಗ ಬೆಳಗ್ಗೆ ನಾನು ನಿಮಗೆ ತೋರಿಸ್ತೀನಿ. ಇದನ್ನು ಬೇಕಂದ್ರೆ ನೀವು ಒಂದು ಚೂರು ಬಿಸಿ ಮಾಡ್ಕೊಬೋದು, ತಳ ಬಿಸಿ ಮಾಡಿ ಒಂದು ಟವಲ್ ಮುಚ್ಚಿ ಇಟ್ಬಿಡ್ರಿ. ನೋಡ್ತಿರ್ಬೋದು ನೀವು ರಾತ್ರಿ ಅರ್ಧ ಕುಕ್ಕರ್ ಇತ್ತು, ಇವಾಗ ನೋಡಿರಿ ಎಷ್ಟು ಫುಲ್ ಆಗೈತೆ ಅಂತೇಳಿ ಹಿಟ್ಟು. ಆಮೇಲೆ ಹೆಂಗೆ ಉದುಗ್ ಬಂದದಂತ ನಾನು ನಿಮಗೆ ತೋರಿಸ್ತೀನಿ. ಒಂದು ಸ್ಪೂನ್ ತೊಗೊಂಡು ತಡ್ರಿ. ಓಕೆ, ನೋಡ್ತಿರ್ಬೋದು ನೀವು ಬೆಣ್ಣೆ ಟೈಪ್ ಅನ್ಸಾಕತ್ತೈತಲ್ರಿ. ನೋಡಿರಿ ಎಷ್ಟು ಟೆಕ್ಸ್ಚರ್ ಚೆನ್ನಾಗಿ ಬಂದೈತಿ. ಇಡ್ಲಿ ಕೂಡ ಅಷ್ಟೇ ಪಳ್ಳಾಗಿ ಬರ್ತಾವ್ರಿ. ಈ ಟೈಪ ಡಬಲ್ ಹಿಟ್ಟನ್ನು ಹೇಗೆ ಮಾಡೋದು ಅಂತೇಳಿ ನಾನು ತೋರಿಸೀನಿ ಕ್ವಿಕ್ಕಾಗಿ. ನೀವು ಮನ್ಯಾಗ ಹಿಂಗೆ ಈ ಟಿಪ್ಸ್ ಒಳಗೆ ಫಾಲೋ ಮಾಡಿ ನೋಡಿರಿ. ಟಿಪ್ ನಂಬರ್ 1 ಏನಂದ್ರೆ ರವಾನ ನೆನೆಸೋದು ಅವಶ್ಯಕತೆ ಇಲ್ಲ. ಟಿಪ್ ನಂಬರ್ 2 ಒಂದು ಬೆಳ್ಳುಳ್ಳಿ ಹೆಸರನ್ನ ನೀವು ಹಾಕ್ಕೋಬೇಕು ಉದ್ದಿನಬೇಳೆ ರುಬ್ಬು ಮುಂದೆ. ಟಿಪ್ ನಂಬರ್ 3 ಏನಂತಂದ್ರೆ ನೀರು ಹಾಕ್ಲಾರ್ದೆ ಅದು ಉದ್ದಿನಬೇಳೆ ಒಳಗನ ಇದು ಹಿಟ್ಟನ್ನು ಮಿಕ್ಸ್ ಮಾಡಿ ಅಷ್ಟೇ ತೆಗೆದಿಟ್ರೆ ಮುಗೀತ್ರಿ. ಈ ಟೈಪ ಸಾಫ್ಟಾಗಿರೋ ಹೋಟೆಲ್ ಸ್ಟೈಲ ಇಡ್ಲಿ ರೆಡಿ ಆಗ್ಯಾವ್ರಿ. ನೀವು ಮನ್ಯಾಗ ಟ್ರೈ ಮಾಡಿ ನೋಡಿರಿ, ಹೆಂಗೆ ಬಂತಂತ ನಂಗೆ ಕಮೆಂಟ್ ಮಾಡಿ ಹೇಳಿರಿ. ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.